ಜೀವನದಲ್ಲಿ ಪ್ರಶಂಸೆ ಹಾಗೂ ನಿಂದನೆ ಎರಡನ್ನೂ ಸ್ವೀಕರಿಸುವಂಥ ಗುಣ ಇರಬೇಕು. ಯಾರಾದರೂ ಹೊಗಳಿದಾಗ ಅವರಿಗೆ ಧನ್ಯವಾದ ಹೇಳಬೇಕು. ಬೈದರೆ ಓಕೆ ಸರಿ ತಿದ್ಕೋತೀನಿ ಅಂತ ಹೇಳಬೇಕು. ಅವ್ರು ಹೇಳಿರೋ ವಿಷಯದಲ್ಲಿ ಅರ್ಥ ಇದೆ ಅಂದರೆ ಅದರಿಂದ ಪಾಠ ಕಲಿಬೇಕು. ತಿದ್ಕೊಳ್ಳೋ ಅವಕಾಶ ಖಂಡಿತ ಇರುತ್ತೆ. ಯಾರೋ ನಮ್ಮ ಕೆಲಸನ ಮೆಚ್ಕೋತಾರೆ, ಮತ್ತೊಬ್ಬರು ಅದನ್ನು ಟೀಕಿಸ್ತಾ ಬರ್ತಾ ಇರ್ತಾರೆ. ಕೆಲವೊಂದು ಟೀಕೆಗಳು ಸ್ವಲ್ಪ ನಮ್ಮನ್ನು ತುಂಬ ಏನಂತ ಹೇಳ್ತಾರೆ ಐಸೋಲೇಟ್ ಮಾಡುತ್ತೆ, ನಮ್ಮನ್ನು ತುಂಬ ಟ್ರಿಗರ್ ಮಾಡುತ್ತೆ. ಬಟ್ ಕೆಲವೊಂದು ನಮ್ಮನ್ನು ಹ್ಯಾಪಿ ಮೋಡಿಗೆ ತರುತ್ತೆ, ನಮ್ಮಲ್ಲಿ ಇನ್ನೂ ಒಂದು ಹೊಸ ಚೈತನ್ಯವನ್ನು ಕೂಡ ತರುತ್ತೆ. ಮೆಚ್ಚುಗೆ ಮತ್ತು ನಿಂದನೆಗಳ ನಡುವೆ ಒಂದು ಸಣ್ಣ ದಾರಿ ಇರುತ್ತೆ, ಅದನ್ನೇ ಜೀವನ ಅಂತ ಹೇಳೋದು. ಆದರೆ ಯಾವುದನ್ನು ನಾವು ನಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೋಬೇಕು, ಯಾವುದನ್ನು ನಾವು ನಮ್ಮ ಲೈಫಿಂದ ರಿಜೆಕ್ಟ್ ಮಾಡಬೇಕು ಅನ್ನೋ ಡಿಸಿಷನ್ ಮೇಕಿಂಗ್ ಮಾತ್ರ ನಾವೇ ಮಾಡಬೇಕು. ಅದನ್ನು ಮಾತ್ರ ಯಾರ ಕೈಲೂ ಕೊಡಬೇಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದನ್ನು ತುಂಬ ಗ್ರ್ಯಾಟಿಟ್ಯೂಡ್ ವ್ಲಾಗ್ ಆಗಿ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ ಡಾಕ್ಟರ್ ಪೂರ್ವಿ ಜಯರಾಜ್ ಮ್ಯಾಮ್ಗೆ. ಒಂದು 4-5 ದಿವಸದಿಂದ ನನಗೆ ಬರ್ತಾ ಇರೋ ಮೋಸ್ಟ್ DMs ಅಂದರೆ ಪೂರ್ವಿ ಮ್ಯಾಮ್ನ ಹೇಗೆ ಮೀಟ್ ಮಾಡಿದ್ರಿ, ಪೂರ್ವಿ ಮ್ಯಾಮ್ನ ಎಲ್ಲಿ ಮೀಟ್ ಮಾಡಿದ್ರಿ, ನಮಗೂ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿಸಿ, ನಾವು ಬರ್ತೀವಿ, ನಮ್ಮನ್ನು ಮೀಟ್ ಮಾಡಿಸಿ, ಪ್ಲೀಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಮೆಸೇಜಸ್ ಬಂದಿದೆ. ಇದಕ್ಕೆಲ್ಲ ನಾನು ಒಂದು ವಿಡಿಯೋ ಮಾಡಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ, ಇವತ್ತು ನಾನು ಪೂರ್ವಿ ಮ್ಯಾಮ್ ಅವರ ಬಿಯಾಂಡ್ ಮೆಡಿಸನ್ ಕನ್ನಡ ಟ್ರಾನ್ಸ್ಲೇಟ್ ಆಗಿರೋ ಅಂಥ ಬುಕ್ ಲಾಂಚ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಿರಬಹುದು ನನ್ನ ಮುಖದಲ್ಲಿ ಆ ಸ್ಮೈಲ್, ಆ ಹ್ಯಾಪಿನೆಸ್, ಒಂಥರ ಎಕ್ಸೈಟ್ಮೆಂಟ್ ಫುಲ್ ಒಂಥರ ಬಟರ್ಫ್ಲೈ ಫೀಲಿಂಗ್ ಆಗ್ತಾಯಿತ್ತು ನನಗೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ಮ್ಯಾಮ್ನ ನೋಡ್ತೀನಿ ಅನ್ನೋ ಖುಷೀಲಿ, ಸಿಕ್ಕಾಗ ಏನು ಮಾತಾಡಬೇಕು ಅನ್ನೋ ಒಂದು ಕ್ವೆಶನ್ ಹಾಕ್ಕೊಂಡು ಮೈಂಡಲ್ಲಿ ನೂರಾರು ಏನೇನೋ ಓಡ್ತಾಯಿತ್ತು ಬಟರ್ಫ್ಲೈ ಥರ. ಸೊ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾನು ಹೊರಟೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಆಯಿತು. ಹಸ್ಬೆಂಡ್ಗೆ ಟಿಫನ್ ಕೂಡ ಮಾಡಿಟ್ಟೆ. ಅವರು 2 ವೀಲರಲ್ಲಿ ಸ್ವಲ್ಪ ದೂರ ನಂಗೆ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿಂದ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ಬುಕ್ ಲಾಂಚ್ ಈವೆಂಟ್ಗೆ ಹೋಗುವಾಗ ತುಂಬ ಚೆನ್ನಾಗಿ ರೆಡಿಯಾಗಿಯೇ ಹೋಗಿದ್ದೆ. ಬಿಕಾಸ್ ಆ ಒಂದು ಕಾನ್ಫಿಡೆನ್ಸ್, ನಾವು ಸೆಲ್ಫ್ ಲವ್ ಮಾಡಬೇಕು, ಸೆಲ್ಫ್ ಕೇರ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಪೂರ್ವಿ ಮ್ಯಾಮಿಂದ ಕಲ್ತಿದ್ದೀನಿ. ಸೊ ಫುಲ್ ಕಾನ್ಫಿಡೆನ್ಸ್ ಆಗಿ ಯಾವುದೇ ರೀತಿ ಭಯ ಇಲ್ಲದೇ ಹೋಗಬೇಕು. ಹೋದಾಗ ಅವ್ರನ್ನ ಯಾವುದೇ ಥರ ಹೆಸಿಟೇಟ್ ಇಲ್ಲದೇ ಮಾತಾಡಿಸ್ಬೇಕು. ಇದೆಲ್ಲದನ್ನು ನಾನು ಅವರಿಂದ ಕಲ್ತಿದ್ದೀನಿ. ಹಾಗಾಗಿ ತುಂಬ ಫುಲ್ ಕಾನ್ಫಿಡೆಂಟಾಗಿ ನಾನು ಡ್ರೆಸ್ ಎಲ್ಲ ಮಾಡಿಕೊಂಡು ಹೋಗಿದ್ದೆ. ಒಂಥರ ಖುಷಿ ಥರ ಅನಿಸ್ತಾ ಇತ್ತು. ಸೊ ನಾವು ಹೋಗಿದ್ದೆಲ್ಲ ಒಂದು 8:30ಗೆಲ್ಲ ಜಾಯ್ನ್ ಆಗಿದ್ವಿ. ಸೊ 8:30ಗೆಲ್ಲ ಆರ್ಗನೈಸ್ ಮಾಡಿದರು. ಬುಕ್ ಲಾಂಚ್ ಇವೆಂಟು ಸ್ಟಾರ್ಟ್ ಆಗೋದು 9:30ಗಿತ್ತು. ಸೊ ಗೆಸ್ಟ್ ಎಲ್ಲ ಬರಬೇಕಿತ್ತಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಪೂರ್ವಿ ಮ್ಯಾಮ್ ಫಂಕ್ಷನ್ಗೆ ಇಷ್ಟು ಜನ ಬಂದಿದ್ದಾರಲ್ಲ, ಇವರೆಲ್ಲನೂ ಕೂಡ ಅವ್ರ ಹತ್ರ ಟ್ರೀಟ್ಮೆಂಟ್, ವಿತೌಟ್ ಮೆಡಿಸನ್, ಅವರು ಡ್ರಗ್ಲೆಸ್ ಥೆರಪಿಸ್ಟ್ ಅಲ್ವಾ. ಸೊ ಯಾವುದೇ ರೀತಿ ಸಪ್ಲಿಮೆಂಟ್ಸ್, ಮೆಡಿಸನ್ಸ್ ಕೊಡ್ದೇ ಅವರ ಮಾತುಗಳಿಂದ, ಕೆಲವೊಂದು ಮೆಡಿಟೇಷನಿಂದ ಹೀಲ್ ಆಗಿರೋ ಅಂಥ ಕ್ಲೈಂಟ್ಸ್ ಇವರೆಲ್ಲನೂ ಕೂಡ. ಇನ್ನೂ ಸಾಕಷ್ಟು ಜನ ಬರೋರಿದ್ರು, ಬಟ್ ಅಲ್ಲಿ ಸೀಟ್ ಅವೈಲಬಲ್ ಮಾಡಿದ್ದು ಓನ್ಲಿ ಫಾರ್ 2000 ಪೀಪಲ್ಸ್ಗೆ. ಸೊ ಹಾಗಾಗಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಈ ರಿಜಿಸ್ಟ್ರೇಷನ್ನ ನಾವು ಹೇಗೆ ಮಾಡ್ಕೊಂಡ್ವಿ ಅನ್ನೋದು ಎಲ್ರಿಗೂ ಡೌಟ್ ಇದೆ. ಇದು ಹೆಂಗೆ ಸಾಧ್ಯ, ಹೆಂಗೆ ಮೀಟ್ ಆದ್ರಿ ಅಂತ ಕೇಳ್ತಿದ್ರಲ್ವ. ಸೊ ನಾವು ಅವರ ವರ್ಕ್ಶಾಪ್ಸ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಅವ್ರದ್ದು ವರ್ಕ್ಶಾಪ್ಸ್ ತುಂಬ ಇದೆ. ಬ್ರೈನ್ ಜಿಮ್ ಇದೆ, 21 ಡೇಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ, ಮತ್ತು 365 ಡೇಸ್ದು ಸೆಲ್ಫ್ ಲವ್ ಕ್ಲಾಸ್ ಇದೆ, ಇನ್ನರ್ ಹೀಲಿಂಗ್ ಇದೆ. ಈ ಥರ ತುಂಬ ಕ್ಲಾಸಸ್ ಇದೆ ಅವ್ರದ್ದು. ನಾನು ಅದರಲ್ಲಿ ಬೇಸಿಕ್ಕಾಗಿ ನಾನು ಬ್ರೈನ್ ಜಿಮ್ ಕ್ಲಾಸ್ ತೊಗೊಂಡಿದ್ದೆ. ಒಂಥರ ಅದು ಬ್ರೈನ್ ಜಿಮ್ ಅನ್ನೋದೇ ಒಂಥರ ಕ್ಯಾಚಿ ವರ್ಡ್ ಥರ ಇತ್ತು. ಏನೋ ಇದರಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಕ್ಲಾಸ್ನ ಅಟೆಂಡ್ ಮಾಡಿದ್ದೆ. ಅಫ್ಕೋರ್ಸ್ ನಾನು ಅವ್ರ ವೀಡಿಯೋಸ್ ಒಂದು ಬಿಡ್ದಂಗೆ ನೋಡಿದ್ದೀನಿ, ಎಲ್ಲ ವೀಡಿಯೋಸ್ ನೋಡಿದ್ದೀನಿ. ರಾಜೇಶ್ ರಿವೆಲ್
ಚಾನಲಲ್ಲಿ ಪಾಡ್ಕಾಸ್ಟ್ಗಳಂತೂ ಒಂದೊಂದು ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲನೂ ನೋಡಿದ್ದೆ. ಸೊ ಹಾಗಾಗಿ ನಂಗೆ ತುಂಬ ಕ್ಯೂರಿಯಾಸಿಟೀಸ್ ಇತ್ತು, ಇವ್ರ ಕ್ಲಾಸಲ್ಲಿ ಏನಿರುತ್ತೆ ತಿಳ್ಕೊಬೇಕು ಅಂತ. ನಾನು ಬ್ರೈನ್ ಜಿಮ್ ಕ್ಲಾಸ್ನ ತೊಗೊಂಡಿದ್ದೆ. ಸೊ ನಾವು ಬ್ರೈನ್ ಜಿಮ್ ಕ್ಲಾಸ್ ಎಲ್ಲ 1 ಮಂತ್ ಕ್ಲಾಸ್ ಇರುತ್ತೆ, ಅದೆಲ್ಲ ಮುಗ್ದಾದ್ಮೇಲೆ ಒಂದು ಲೈವ್ ಸೆಷನ್ ಕೊಡ್ತಾರೆ. ಆ ಲೈವ್ ಸೆಷನಲ್ಲಿ ನಾವು ಡೈರೆಕ್ಟಾಗಿ ಪೂರ್ವಿ ಮ್ಯಾಮ್ ಜೊತೆಗೆ ಲೈವಲ್ಲಿ ಮಾತಾಡ್ಬೋದು, ಅಂದರೆ ಆನ್ಲೈನ್ ಮೂಲಕ ಮಾತಾಡ್ಬೋದು, ಝೂಮ್ ಕಾಲಲ್ಲಿ ಮಾತಾಡಿಸ್ತಾರೆ. ಸೊ ನಾನು ಅದರಲ್ಲೂ ಕೂಡ ಮಾತಾಡಿದ್ದೆ. ಆ್ಯಂಡ್ ಅವಾಗೇ ಅವರು ಬುಕ್ ಲಾಂಚ್ ಈವೆಂಟ್ದು ಡೇಟ್ ಅನೌನ್ಸ್ ಮಾಡಿದರು. ಆ್ಯಂಡ್ ಫಸ್ಟು ಆಪ್ಷನ್ಸ್ ಅವ್ರಿಗೆ ಅಂದರೆ ಫಸ್ಟು ಪ್ರಿಯಾರಿಟಿ ಅವ್ರು ಕೊಟ್ಟಿದ್ದೇನೆ, ಕ್ಲಾಸಲ್ಲಿ ಯಾರು ಜಾಯ್ನ್ ಆಗಿದ್ರಲ್ವ ಅವರಿಗೆ ಫಸ್ಟ್ ಪ್ರಿಯಾರಿಟಿಯಾಗಿ ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲ ಕೊಟ್ಟಿದ್ದರು. ಸೊ ನಾವು ಹಂಗಾಗಿ ಅವಾಗೇ ಬುಕ್ ಮಾಡಿಬಿಟ್ಟಿದ್ವಿ. ರಿಜಿಸ್ಟ್ರೇಷನ್ ಲಿಂಕ್ ಯಾವಾಗ ಸಿಕ್ತೋ ಆವತ್ತೇ ಮಾಡಿಬಿಟ್ಟಿದ್ದೆ ನಾನು. ತುಂಬ ಜನನೂ ಅಷ್ಟೇ ರಿಜಿಸ್ಟ್ರೇಷನ್ ಲಿಂಕ್ ಮೂಲಕನೇ ಮಾಡ್ಕೊಂಡು ಬಂದಿದ್ದಲ್ಲಿ, ಅಲ್ಲೇ ಬಂದು ತೊಗೊಳ್ಳೋ ಥರ ಏನೂ ಇರಲಿಲ್ಲ. ಸೊ ನಾವೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ದಂಥದ್ದು. ಸೊ ಈಗ ಪೂರ್ವಿ ಮ್ಯಾಮ್ ಅಪಾಯಿಂಟ್ಮೆಂಟು, ಒಂದೊಂದು ಅಪಾಯಿಂಟ್ಮೆಂಟ್ ಸಿಗೋದೇ ತುಂಬ ಕಷ್ಟ. ಅದರಲ್ಲೂ ಒಂದು ಅಪಾಯಿಂಟ್ಮೆಂಟ್ಗೆ 6 ಮಂತ್ಸ್ 7 ಮಂತ್ಸ್ ತನಕನೂ ವೆಯ್ಟ್ ಮಾಡೋ ಅಂಥವ್ರು ಇದ್ದಾರೆ, ಇನ್ನೂ ಸಿಕ್ಕಿಲ್ಲ ಅಂತ ಹೇಳೋ ಅಂಥವ್ರು ಇದ್ದಾರೆ. ಬಟ್ ನಮ್ದು ಏನೋ ಗೊತ್ತಿಲ್ಲ, ದೇವ್ರ ಅದೃಷ್ಟನೋ ಏನೋ, ನಾನು ನನ್ನ ಮ್ಯಾನಿಫೆಸ್ಟೇಷನಲ್ಲಿ ಇವ್ರನ್ನ ಮೀಟ್ ಮಾಡಬೇಕು ಅನ್ನೋದು ಕೂಡ ಒಂದಾಗಿತ್ತು. ನಾನು ನೆನೆಸ್ಕೊತಾ ಇದ್ದೆ ಅವಾಗವಾಗ ಇವ್ರನ್ನ ಹೇಗಾದರೂ ಮಾಡಿ ಮೀಟ್ ಮಾಡಬೇಕು. ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ, ಇವ್ರನ್ನ ಒಂದ್ಸರಿ ಮೀಟ್ ಮಾಡಬೇಕು ಅಂತ ಅನಿಸ್ತಿದೆ, ಒಂದೇ ಒಂದ್ಸರಿ ಇವ್ರನ್ನ ಕಣ್ಣಾರೆ ನೋಡಿಬಿಡ್ಬೇಕು, ಟಚ್ ಮಾಡಬೇಕು, ಹಗ್ ಮಾಡಬೇಕು ಅಂತೆಲ್ಲ. ಸೊ ಹಾಗಾಗಿ ಎಷ್ಟೊಂದು ಆಸೆ ಇತ್ತು ಅಂದರೆ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಆಸೆ ಇತ್ತು. ಸೊ ಹಾಗಾಗಿ ನಾನೊಂಥರ ಮ್ಯಾನಿಫೆಸ್ಟೇಷನ್ನೇ ಮಾಡಿದ್ದೆ ಅವ್ರಿಗೆ. ನಾನು ಇದನ್ನು ಅವ್ರಿಗೆ ಹೇಳಿದ್ದೆ ಕೂಡ, ನಂದು ಬ್ರೈನ್ ಜಿಮ್ ಕ್ಲಾಸ್ ಎಲ್ಲ ಮುಗಿದಾಗ ಒಂದು ಕ್ಲಾಸ್ ಇರುತ್ತೆ ಅನ್ನಲ್ಲ, ಅದರಲ್ಲಿ ಹೇಳಿದ್ದೆ, ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋದು ನಂದೊಂದು ಅಫರ್ಮೇಷನ್ ಇದೆ ಮ್ಯಾಮ್, ನಂದು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಮಗೆ ಈ ರೀತಿಯಾಗಿ ಲಿಂಕ್ ಸಿಕ್ಕಿ ನಾವು ಹೋಗಿ ಮೀಟ್ ಮಾಡಿದ್ದಾಗಿತ್ತು. ಬಟ್ ಅಲ್ಲಿ ಬಂದವರು ಎಷ್ಟೋ ಜನಕ್ಕೆ ಅವ್ರ ಹತ್ತಿರದಿಂದ ಮಾತಾಡ್ಸೋಕ್ಕಾಗಲಿಲ್ಲ, ಒಂದು ಫೋಟೋ ತಗೊಳಕ್ಕಾಗಲಿಲ್ಲ ಅಂತ ಆಚೆ ಹೇಳ್ತಾಯಿದ್ರು. ಬಟ್ ನಿಜವಾಗೂ ಹೇಳಬೇಕಂದ್ರೆ ನಾನು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಅವ್ರನ್ನ ಅಷ್ಟು ಹತ್ತಿರದಿಂದ ಹಗ್ ಮಾಡಿದೆ, ಅಷ್ಟು ಹತ್ತಿರದಿಂದ ಮಾತಾಡಿಸ್ದೆ, ಅವರೇ ಒಂದು ಸೆಲ್ಫಿ ತಗೊಂಡ್ರು. ಫುಲ್ ಒಂಥರ ಖುಷಿ, ನನಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅದನ್ನೊಂಥರ ಫೀಲ್ ಮಾಡ್ಬೇಕು ನಾನು ಒಬ್ಬಳೇ ಇದ್ದಾಗ ಅಂತ ಅನಿಸ್ತಿರುತ್ತೆ. ಅಷ್ಟು ಚಂದ ಅವರು, ಅಷ್ಟು ಸಿಂಪಲ್, ಅಷ್ಟು ಸರಳತೆ, ಪ್ರತಿಯೊಬ್ಬರೂ ಅವರು ಮಾತಾಡಿಸೋ ರೀತಿ ಆಗಿರಬಹುದು, ಪ್ರತಿಯೊಂದು ಅಷ್ಟೇ ನಾವು ತುಂಬ ಕಲಿಯೋದಿದೆ ಅವರಿಂದ. ಅವರು ಎಷ್ಟೊಂದೆಲ್ಲ ಪ್ರಶಸ್ತಿಗಳು ಬಂದಿದೆ, ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಫಾರಿನ್ನಲ್ಲಿ ಫೇಮಸ್ ಮ್ಯಾಗ್ಝಿನ್ಸಲ್ಲೆಲ್ಲ ಅವ್ರದ್ದು ಆರ್ಟಿಕಲ್ಸ್ ಬಂದಿದೆ. ಆದರೂ ಅವರೊಂಥರ ಡೌನ್ ಟು ಅರ್ತ್ ಪರ್ಸನ್ ಥರ, ಭೂಮಿ ತಾಯಿಯಷ್ಟೇ ತಾಳ್ಮೆ ಇದೆ, ಪ್ರತಿಯೊಬ್ಬರೂ ಕೂಡ ಅಷ್ಟೇ ತಾಳ್ಮೆಯಿಂದ ಸೌಜನ್ಯತೆಯಿಂದ ಮಾತಾಡಿಸ್ತಾಯಿದ್ರು. ನನಗಂತೂ ಭಾರಿ ಖುಷಿ ಆಯಿತು. ನಿಜವಾಗ್ಲೂ ಇವರಿಂದ ತುಂಬ ಕಲಿಬೇಕು, ತಾಳ್ಮೆ ಆಗಲಿ, ಆ ಪೇಷನ್ಸ್ ಆಗಲಿ ನಿಜವಾಗ್ಲೂ ಕಲಿಬೇಕು ಅಂತ ತುಂಬ ಇನ್ಸ್ಪೈರ್ ಆಗ್ತಾರೆ. ಇವ್ರ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿರೋರಿಗೆ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತಲ್ವ, ಅಂಥವ್ರಿಗೆ ಮಾತ್ರನೇ ಇವ್ರು ಅರ್ಥ ಆಗೋದು. ಕೆಲವೊಬ್ರು ಇವ್ರು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗಿ ಸ್ಟೇಟಸ್ ಎಲ್ಲ ಹಾಕಿದ್ಯಾ ಅಂತ ಕೇಳ್ತಿದ್ರಿ. ಬಟ್ 1-2 ಪಾಡ್ಕಾಸ್ಟ್ ಇವ್ರದ್ದು ರಾಜೇಶ್ ರಿವೀಲ್ಸಲ್ಲಿ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಸಮಸ್ಯೆನ ಬಗೆಹರಿಸ್ಕೊಳಕ್ಕಾಗದೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ತುಂಬ ನರಳ್ತಾ ಇರ್ತಾರೆ. ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅವ್ರ ಬಣ್ಣ, ಕಲರ್, ಹೈಟು, ವೆಯ್ಟಿಂದ ಸಮಾಜ ಅವರನ್ನು ಕೀಳಾಗಿ ನೋಡ್ತಿರೋದಾಗಿರಬಹುದು. ಪ್ರತಿಯೊಂದಕ್ಕೂ ನಮ್ಮನ್ನು ನಾವು ಕಡೆಗಣಿಸ್ತಾ ಬಂದಿರ್ತೀವಿ. ಅದೆಲ್ಲವನ್ನು ಇವರು ಹೀಲ್ ಮಾಡ್ತಾರೆ. ಲೈಕ್ ಅವ್ರ ಮಾತುಗಳ ಹಂಗಿರುತ್ತೆ. ಹಾಗೆ ಮುಂದೆ ಹೋಗ್ತಾ ಈ ವಿದ್ಯುಕ್ತವಾದಂತಹ ಕಾರ್ಯಕ್ರಮ ಸ್ವಲ್ಪ ಹೊತ್ತು ಪ್ರಾರಂಭವಾಗುತ್ತೆ. ಪ್ರಾಣವನ್ನು ಪರಲು ಬೇಡಿದರೆತ್ತಿ ಕೊಡ
ತೀರಿಸ್ಬೇಕಲ್ಲ, ನೀವು ಖುಷಿಯಾಗಿ ಆ ಲಕ್ಷಕ್ಕೆ ಒಂದು 10,000 5,000 ಎಕ್ಸ್ಟ್ರಾನೇ ಕೊಡ್ತೀರ. ಈ ವ್ಯಕ್ತಿ ಜೀವನನೇ ಬೇಡ ಅಂತ ಅನ್ಕೊಂಡಂತ ಪರಿಸ್ಥಿತಿಯಲ್ಲಿ ದೇವರ ತರ ಬಂದು ಹೀಲ್ ಮಾಡ್ತಕ್ಕಂಥ ಈ ದೇವ ಹಲೋ ಸರ್. ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆ ಗಣ್ಯರನ್ನ ಇನ್ವೈಟ್ ಮಾಡಿದರು. ಮೋಟಮ್ಮ ಅವರು ಬಂದಿದ್ದರು, ಮತ್ತು ನಟಿ ಪ್ರೇಮ ಅವ್ರು ಬಂದಿದ್ದರು, ರಾಜೇಶ್ ಅವ್ರು ಬಂದಿದ್ದರು, ಲಕ್ಷ್ಮೀ ನಾಗರಾಜ್ ಸಿಂಗರ್ ಇದ್ದಾರಲ್ಲ ಅವ್ರು ಬಂದಿದ್ದರು, ಆಮೇಲೆ ತೇಜಸ್ವಿ ಸೂರ್ಯ ಅವ್ರು ಬಂದಿದ್ದರು, ಮತ್ತು ನಾಗೇಂದ್ರ ಅಂತ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರದ್ದು ಲೈಕ್ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಬರ್ತಿರುತ್ತೆ, ಅವ್ರು ಬಂದಿದ್ದರು. ಹೀಗೆ ಆಮೇಲೆ ನಾಗಲಕ್ಷ್ಮಿ ಚೌಧರಿ ಮ್ಯಾಮ್ ಅವರು ಕೂಡ ಬಂದಿದ್ದರು. ಒಳ್ಳೆ ಗಣ್ಯ ವ್ಯಕ್ತಿಗಳನ್ನೇ ಇನ್ವೈಟ್ ಮಾಡಿದರು. ನಿಜವಾಗ್ಲೂ ಅವರೆಲ್ಲರೂ ಹಾಡಿ ಹೊಗಳ್ತಾ ಇದ್ರು ಇವ್ರನ್ನ. ಅಂದರೆ ಇವರ ಏನಂತಾರೆ ಸರ್ವಿಸ್ಸು, ನಮ್ಮ ಸಮಾಜಕ್ಕೆ ಇವರ ಸರ್ವಿಸ್ ಅಷ್ಟು ಕೊಡುಗೆಗಳನ್ನ ಅವ್ರು ಕೊಟ್ಟಿದ್ದಾರೆ. ಬಟ್ ಕೆಲವೊಬ್ರಿಗೆ ಇನ್ನೂ ಗೊತ್ತಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಇವ್ರ ಪಾಡ್ಕಾಸ್ಟ್ಗಳು ಅಷ್ಟು ವ್ಯೂಸ್ ತೊಗೊಂಡಿದೆ, ಅಷ್ಟೊಂದು ಪ್ರತಿಯೊಬ್ಬರು ಇವ್ರನ್ನ ನನಗೆ ಗೊತ್ತಿರೋ ಅಂಥವರೆಲ್ಲ ಇವ್ರನ್ನ ನನ್ನ ದೇವರು ಅಂತಲೇ ಹೇಳ್ತಾರೆ. ಅಷ್ಟು ಬದಲಾವಣೆಗಳನ್ನು ಇವರು ಜೀವನದಲ್ಲಿ ತಂದಿರ್ತಾರೆ. ಆ ಶಕ್ತಿ ಇವರಿಗಿದೆ. ಇವ್ರ ಕ್ಲಾಸಸ್ ಎಲ್ಲ ನೀವು ಬೇಕಾದರೆ ಅಟೆಂಡ್ ಮಾಡಬಹುದು. ಬೇಸಿಕ್ ಕ್ಲಾಸು, ಬ್ರೈನ್ ಜಿಮ್ಮಿಂದ ಹಿಡಿದು 21 ಡೇಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸು, ಮತ್ತು ಇನ್ನರ್ ಹೀಲಿಂಗ್ ಕ್ಲಾಸಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಕ್ಲಾಸಸ್ಸು, 365 ಡೇಸ್ದು 1 ವರ್ಷ ಕೋರ್ಸ್ ಇದೆ, ಸೆಲ್ಫ್ ಲವ್ ಕ್ಲಾಸು. ಸೊ ಸುಮಾರಷ್ಟು ಕ್ಲಾಸಸ್ ಇದೆ. ನೀವು ಕೂಡ ಜಾಯಿನ್ ಆಗಬಹುದು. ಅಟ್ಲೀಸ್ಟ್ ನಿಮಗೆ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಒಂದು ಲೈವ್ ಸೆಷನಲ್ಲಾದರೂ ನೀವು ಮಾತಾಡಬಹುದು. ಆ ಒಂದು ಆಪರ್ಚುನಿಟಿ ಅಂತೂ ಖಂಡಿತ ಸಿಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಕೇಳ್ತಾ ಇದ್ರಲ್ವ, ಸೊ ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ಆವಾಗ ನಿಮಗೆ ಸ್ವಲ್ಪ ಮೀಟ್ ಮಾಡೋ ಅಂಥ ಒಂದು ಅವಕಾಶ ಬೇಗ ಸಿಗುತ್ತೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಪ್ರೇಮದವರಿಗೆ. ಹಾಗೆ ಮತ್ತೊಮ್ಮೆ ಅತಿಥಿಗಳು ಹಾಗೆ ಈಶ್ವರ್ ಅವರು ಹಾಗೂ ಬಾಲವರು ಕೂಡ ವೇದಿಕೆಯಿದ್ದಾರೆ. सदेवान् एषवक्षति अग्निनालैमश्नवत् कोशमेवादिवेदिवे यशसं वीरवत्तमम् अग्नेयं यज्ञमध्वरं विश्वतः परिपूरति तैर्देवेषु भद्रं कविष्यति. ಅಂಗರನ್ನು ಪರಿವರ್ತನೆಯ ದಾರಿಯತ್ತ ಕೊಂಡೊಯ್ಯಲು ಶ್ರಮಿಸಿದ ಆ ನಿಟ್ಟಿನಲ್ಲಿ ಅಹರ್ನಿಶಿ ಸಾಧನೆ ಮಾಡಿ ವಿಶ್ವ ದಾಖಲೆಯನ್ನು ಮುಡಿಗೇರಿಸಿಕೊಂಡ ಸಾರ್ಥಕ್ಯವನ್ನ ಇಂದು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಸಮಾಧಾನಗೊಳಿಸುತ್ತಿದ್ದೇವೆ. ವಿಶ್ವ ದಾಖಲೆ ಸಾಧಿಸಿರುವ ಔಷಧ ನುರಿತ ಚಿಕಿತ್ಸಕರಾದ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಪರ್ಯಾಯ ಚಿಕಿತ್ಸೆ ಮತ್ತು ಇಂಟಿಗ್ರೇಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿ 2 ಉನ್ನತ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ.
ಟಿವಿ, ಚಂದನ ವಾಹಿನಿ ಸೇರಿದಂತೆ ಹಲವಾರು ಪ್ರಮುಖ ವಾಹಿನಿಗಳಲ್ಲಿ ಪ್ರಸಾರವಾಗುತ್ತಾ ಜನಮನ ಗೆದ್ದಿದೆ. ಟಾಪ್ ಲೀಡರ್ಸ್ ಬಗ್ಗೆ ಜಯರಾಜ್ ಅವರ ಸಾಧನೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಜ್ಞಾನ ಮತ್ತು ಆರೋಗ್ಯ ಸೇವೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಿಯಾಂಡ್ ಮೆಡಿಸಿನ್ ಪುಸ್ತಕ ಯಾಕೆ ಮತ್ತು ಏನು ಅದರ ಬಗ್ಗೆ ಮಾತಾಡೋಣ, ಇಲ್ಲ ನಿಮ್ಮೆಲ್ಲರ ಈ ಪ್ರೀತಿಯ ಋಣ ಹೇಗೆ ತೀರಿಸ್ಲಿ ಅನ್ನೋದ್ರ ಬಗ್ಗೆ ಭಾವಗಳಾಗಿ ಮಾತಾಡೋಣ ಅಂತ ತುಂಬ ಯೋಚನೆ ಮಾಡಿದ್ಮೇಲೆ ನನ್ನ ಮಗ ಕಣ್ಣಿಗೆ ಬಿದ್ದ. ಅದಕ್ಕೆ ಅವನಿಗೆ ಒಂದು ಮೆಸೇಜ್ ಕೊಡೋಣ, ಹಾಗೆ ನೆಕ್ಸ್ಟ್ ಜನ್ರೇಷನ್ಗೂ ಅದ್ರ ಮೂಲಕ ಒಂದು ಮೆಸೇಜ್ ಸಿಗುತ್ತೆ ಅಂತ ಹೀಗೆ ಶುರು ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಫಾರ್ಮಲ್ ಆಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನೀವು ಪ್ರತಿಯೊಬ್ಬರು ಮೇಡಮ್ ವಿಡಿಯೋ ಮೂಲಕ ನೀವು ನಮ್ಮ ಮನೆಯವರಾಗ್ಬಿಟ್ಟಿದ್ದೀರಾ, ನಮ್ಮ ತಂಗಿ ಥರ, ನಮ್ಮ ಅಕ್ಕ ಥರ, ನಮ್ಮ ಅಮ್ಮ ಥರ, ನಮ್ಮ ಅಜ್ಜಿನೇ ಮಾತಾಡ್ತಾ ಇದ್ದಾರೆ, ನಮ್ಮ ಬುದ್ಧಿ ಹೇಳ್ತಾ ಇದ್ದಾರೆ ಅನ್ನೋ ಥರ. ಸೊ ಅಲ್ಲಿಂದ ನಾನು ಸ್ವಲ್ಪ ಕ್ಯಾಶುವಲ್ ಆಗಿ ಮಾತಾಡಬೇಕು ಅಂತ ಏನು ಫಾರ್ಮಲ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ. ಮೊದಲನೇದಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲರಿಗೋಸ್ಕರ ಕೊಟ್ಟಿದ್ದೀರಾ. ಆರೋಗ್ಯ ಅನ್ನೋದು ಮುಖ್ಯ, ಆರೋಗ್ಯ ಅತಿ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಈ ಥರದೊಂದು ವಿಷಯ ನಮ್ಮ ಮನೆಗೂ ಬರಬಾರ್ದ, ನಮ್ಮ ಕಾಯಿಲೆಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂತಾದ್ಮೇಲೆ ನಾವೇ ಹೇಗೆ ವಾಸಿ ಮಾಡ್ಕೊಳ್ಬಹುದು, ಯಾವ ರೀತಿ ಮಾಡ್ಕೊಳ್ಬಹುದು, ನಮ್ಮ ಜೀವನ ಶೈಲಿ, ನಮ್ಮ ಆಲೋಚನೆ, ನಮ್ಮ ಮನಸ್ಥಿತಿ, ನಮ್ಮ ಪರಿಸರ, ನಮ್ಮ ಉದ್ದೇಶವನ್ನು ಬದಲಾವಣೆ ಮಾಡಿಕೊಂಡು ನಿಜವಾಗ್ಲೂ ಸಾಧ್ಯ ಇದೆಯಾ, ಅದು ಹೇಗೆ, ಕ್ವಾಂಟಮ್ ಥಿಯರಿ, ಕ್ವಾಂಟಮ್ ಫಿಸಿಕ್ಸ್ ಅಂತೆಲ್ಲ ಹೇಳ್ತಾರೆ, ಅದನ್ನ ಸರಳವಾಗಿ ಯಾರಾದ್ರೂ ಬಾಯಿ ತುತ್ತು ತಿನ್ಸೋ ಥರ ಹೇಳ್ಬಾರ್ದಾ ಅಂತ ಕೇಳ್ತಾ ಇದ್ದಿದ್ದು ಎಲ್ಲೋ ಆ ಶ್ರೀರಾಮಚಂದ್ರನು ಕೇಳಿಸ್ಬಿಟ್ಟಿತ್ತು ಅನ್ಸುತ್ತೆ. ಅದೇ ಆ ಶಕ್ತಿಯೇ ಇವತ್ತು ನಮ್ಮೆಲ್ಲರ ಶಕ್ತಿಯಾಗಿ ನೀವು ನೋಡ್ಬೋದು. ಎಂಥ ಗಣ್ಯರು ಇಲ್ಲಿ ಕೂತಿದ್ದಾರೆ, ನೀವೆಲ್ಲ ಎಷ್ಟು ಒಂದು ನಿಮ್ಮ ಕಣ್ಣನ್ನು ಹೊರಗೆ ನೋಡಿದ್ರೆ ನಿಜವಾಗ್ಲೂ ನಾನು ಮಾತಾಡೋಕ್ಕೆ ಭಯ ಆಗುತ್ತೆ, ಇಷ್ಟು ಪ್ರೀತಿ ಎಲ್ಲಪ್ಪ ನಾನು ತುಂಬಿಕೊಳ್ಳೋದು ಅಂತ. ಅದರಿಂದ ಇಷ್ಟು ದಿನ ನೀವು ಅಪೇಕ್ಷೆ ಮಾಡಿದ ಪುಸ್ತಕವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪುಸ್ತಕದ ಪ್ರತಿ ಭಾಗದಲ್ಲೂ ನನ್ನ ನಿಮ್ಮ ಕಥೆನೇ ಇರೋದು. ಅಂದರೆ ಅಯ್ಯೋ ನೀನು ಕಪ್ಪು ಇದೆಯಾ, ಹೋಗ ಆ ಕಡೆ ಅಂತ ಹೇಳಿರೋದು, ಖಿನ್ನತೆಗೊಳಗಾಗಿ ಮತ್ತೆ ನಾನು ದೇವರ ಮಗ ಅಂತ ಆತ್ಮವಿಶ್ವಾಸವನ್ನು ಮತ್ತೆ ಪುನಃಸ್ಥಾಪಿಸಿಕೊಂಡು ಸಾಧನೆ ಮಾಡೋ ಕತೆ. ಅಯ್ಯೋ ಹೆಣ್ಣಾಗುತ್ತಿದ್ಯಾ, ನೀ ಇನ್ನೂ ಒಂದು ಜನ್ಮನ ಅಂತ ಅಮ್ಮನೋ ಅತ್ತೆನೋ ಬೈದಾಗ ಸ್ವಯಂ ಪ್ರೀತಿ ಬಂದಿದೆ, ನನ್ನನ್ನು ನಾನು ಪ್ರೀತಿಸಬೇಕು, ಆ ಜಗನ್ಮಾತೆಯ ಶಕ್ತಿ ನನ್ನೊಳಗಡೆ ಇದೆ ಅಂತ ಜಾಗೃತ ಮಾಡಿಕೊಂಡು ತನ್ನ ಟ್ಯೂಮರ್, ಕ್ಯಾನ್ಸರ್, ಇನ್ಫೆಕ್ಷನ್, ಆಸ್ತಮಾ, ಸೋರಿಯಾಸಿಸ್ ಇಂದ ಹೊರಗಡೆ ಬಂದವರು. ಇದೀಗ ಅನಾವರಣಗೊಂಡಿದೆ. ಹಾಗೆ ಎಲ್ಲ ಗಣ್ಯರು ಕೂಡ ನಮ್ಮ ಕೈನಲ್ಲಿ ಪುಸ್ತಕ ಮೂಲಕ ಪುಸ್ತಕಗಳಿಗೆ ಸಾಕ್ಷಿಯಾಗಬೇಕಾಗಿ ಬರ್ತಾ ಇದ್ದೀನಿ. ನಮ್ಮೆಲ್ಲರ ಕನ್ನಡ ಜನತೆಗೆ ಅನುಕೂಲವಾಗಲಿ, ಅವರೆಲ್ಲರೂ ಕೂಡ ಅರ್ಥವಾಗಲಿ, ಇನ್ನಷ್ಟು ನನಗೆ ತಲುಪಲಿ ಅನ್ನೋ ದೃಷ್ಟಿಯಿಂದ ಬಿಯಾಂಡ್ ಮೆಡಿಸಿನ್ ಪುಸ್ತಕವನ್ನ ಔಷಧಾತೀತ ಚಿಕಿತ್ಸೆ ಕನ್ನಡ ಅನುವಾದ ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಗಣ್ಯ ಅತಿಥಿಗಳಿಂದ ಬಿಡುಗಡೆಯಾಗದೆ ಮತ್ತೊಮ್ಮೆ ಜಪಾನ್ ಸಾಕ್ಷಿಯಾಗಿದೆ. ಆದರೆ ಗಂಡು ಮಕ್ಕಳು ಬಹಳ ಕಮ್ಮಿ ಜನ ಓಪನ್ ಆಗಿ ಮಾತಾಡೋದು. ಎಷ್ಟೋ ಜನ ನಿಮ್ಮ ಮನೆಗಳಲ್ಲಿ ಅಣ್ಣಂದ್ರು, ಅಕ್ಕಂದ್ರು, ತಮ್ಮಂದ್ರು ನೀವು ನೋಡಿದ್ರೆ ಗಂಡ್ಮಕ್ಳು ಅದನ್ನು ನಮ್ಮ ಸೊಸೈಟಿಗೆ ಒಂದು ದರಿದ್ರವಾದ ಕೋಟ್ ನಿಂತಿದೆ. ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಒಂದು 20 ನಿಮಿಷನೋ ಅರ್ಧ ಗಂಟೆನೋ ತೊಗೊಂಡೆ ಅಷ್ಟೇ. ಅದಾದಮೇಲೆ ನನಗೆ ಫಂಕ್ಷನ್ ನೋಡಬೇಕು ಅನ್ನೋದು ಅದೇ ಜಾಸ್ತಿ ಇತ್ತು. ಸೊ ಹಾಗಾಗಿ ಜಾಸ್ತಿ ಶೂಟ್ ಏನು ಮಾಡಲಿಲ್ಲ. ಬಟ್ ರಾಜೇಶ್ ಅವ್ರ ಹತ್ರ ಮತ್ತು ಪೂರ್ವಿ ಮ್ಯಾಮ್ ಹತ್ರ ಮಿಸ್ ಮಾಡಿದಂತೂ ಫೋಟೋ ತೊಗೊಂಡೆ. ಯಾಕಂದರೆ ಅವರಿಬ್ಬರು ನನಗೆ ತುಂಬ ಫೇವ್ರೇಟು. ಒಂದೇ ಸ್ಟೇಜಲ್ಲಿ ಸಿಕ್ಕಿದ್ದಂತೂ ಇನ್ನೂ ಮತ್ತೆ ಖುಷಿ ಜಾಸ್ತಿ ಮಾಡಿತ್ತು ನನಗೆ. ಸೊ ಹಾಗಾಗಿ ಇದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ. ಸೊ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದರಲ್ಲೂ ಏನಾದರೂ ಮತ್ತೆ ಡೌಟ್ ಇತ್ತು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ನಿಮ್ಮ ಡೌಟ್ ಏನಾದರೂ ಇದ್ದರೆ, ಕ್ಲಾಸಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಹೇಳ್ತೀನಿ. ಸೊ ಇದಿಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.